ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಗುರು ದೇಶಪಾಂಡೆ. ಜಿ ಅಕಾಡೆಮಿ ಇದು 4 ವರ್ಷ ಆಯಿತು ಶುರುವಾಗಿ. ಇಲ್ಲಿವರೆಗೂ 8 ಬ್ಯಾಚು ಆ್ಯಕ್ಟಿಂಗು, ಆಮೇಲೆ 8 ಡೈರೆಕ್ಷನ್ ಬ್ಯಾಚು, 3 ವೀಕೆಂಡ್ ಬ್ಯಾಚು ಇಲ್ಲಿವರೆಗೂ ಮುಗಿದಿದೆ. ಇಲ್ಲಿಂದ ಹೋದಂಥ ಸ್ಟೂಡೆಂಟು ಸುಮಾರು ಒಂದು 400 ಜನ. ನಮ್ಮ ಬ್ಯಾನರಿಂದನೇ ಒಂದು ಪೆಂಟಗನ್ ಅಂತ ಒಂದು ಸಿನಿಮಾ ಮಾಡಿದ್ವಿ. ಅಂದರೆ ಒಂದು ಸಿನಿಮಾ ಪ್ರೊಡಕ್ಷನ್ ಹೌಸ್ ಜೊತೆಗೆ ಒಂದು ಫಿಲಮ್ ಇನ್ಸ್ಟಿಟ್ಯೂಟ್ ಇರೋದು ತುಂಬ ದೊಡ್ಡ ಪ್ಲಸ್ ಪಾಯಿಂಟ್. ಪೆಂಟಗನ್ 2 ಕತೆ ಬಂದ್ಬಿಟ್ಟು ಇಲ್ಲೇ ಓದಿರುವಂಥ 2 ಸ್ಟೂಡೆಂಟ್ಸ್ ಇದ್ದು ಕತೆ ಇತ್ತದು, 2 ಕತೆಗಳು. ನಮ್ಮದೇ ಜಿ ಸಿನಿಮಾ ಪ್ರೊಡಕ್ಷನ್ ಹೌಸ್ ಇರೋದು ಮತ್ತು ನಮ್ಮದು ಅಕಾಡೆಮಿಲಿ ಓದಿರುವಂಥ ಸ್ಟೂಡೆಂಟ್ಸ್ಗೆ ಅಲ್ಲೇ ತುಂಬ ಅನುಕೂಲಗಳು ಹೆಚ್ಚಾಗುತ್ತೆ. ನಮಸ್ಕಾರ ಸರ್, ನಾನು ಜಾಗೋರ ಸಣ್ಣಪ್ಪ ಅಂತ ಫೈಟ್ ಮಾಸ್ಟ್ರು. ನಮ್ಮ ಜಿ ಅಕಾಡೆಮಿಯಲ್ಲಿ 4 ವರ್ಷದಿಂದ ನಾನು ತರಬೇತಿ ತೊಗೊತಾ ಇದ್ದೀನಿ. ಅಂದರೆ ಫಿಲ್ಮ್ ಸ್ಟೆಂಟಿಗೆ ಸಂಬಂಧಪಟ್ಟಿರೋಂತೆ ಒಂದು ಹೆಂಗೆ ಫೈಟ್ ಮಾಡೋದು, ಯಾವ ಥರ ಕಿಕ್ಸು, ಯಾವ ಥರ ಪಂಚು, ರೈಟು ಲೆಫ್ಟು, ನಮ್ಮ ಫಿಲ್ಮ್ ಸ್ಟೆಂಟಿಗೆ ಸಂಬಂಧಪಟ್ಟಿರೋದು ನಾನು ಇಲ್ಲಿ ಹೇಳ್ಕೊಡ್ತಿದ್ದೆ 4 ವರ್ಷದಿಂದ. ಅನೇಕ ಬ್ಯಾಚುಗಳು, ಅಂದರೆ ತುಂಬ ಬ್ಯಾಚುಗಳು ಕಲ್ತ್ಕೊಂಡು ಹೋಗಿರೋಂಥ ಒಂದು 2,000, 2,500ರಿಂದ 3,000 ವಿದ್ಯಾರ್ಥಿಗಳು ನಮಗಿವತ್ತು ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲೇ ಆಗಿರ್ಬೋದು, ತಮಿಳು ತೆಲುಗಲ್ಲೇ ಇರ್ಬೋದು ತುಂಬ ಗುರುತಿಸ್ಕೊಂಡಿದ್ದಾರೆ. ನಾನು ನೋಡ್ತಾ ಇರ್ತೀನಿ, ಅಲ್ಲಿ ಡೈರೆಕ್ಷನ್ ಮಾಡ್ತಾ ಇರ್ತಾರೆ, ಇಲ್ಲಿ ಹೀರೋ ನಾಯಕ ನಟರಾಗಿ ಮಾಡ್ತಾ ಇರ್ತಾರೆ, ಅಲ್ಲಿ ಫೈಟ್ ಮಾಡ್ತಾ ಇರ್ತಾರೆ, ಅಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿರ್ತಾರೆ, ಇಲ್ಲಿ ಏನಾದರೂ ಒಂದು ಸ್ಕ್ರಿಪ್ಟ್ವರೆಗೂ ಸಂಭಾಷಣೆ ಬರಿತಾ ಇರ್ತಾರೆ. ಈ ಥರ ಈಗ ನನಗೊಂದು ಖುಷಿ ಆಗ್ತೈತೆ. ಜಿ ಅಕಾಡೆಮಿ ಇನ್ನೂ ಒಂದು ಉನ್ನತ ಸ್ಥಾನದಲ್ಲಿ ಬೆಳೀಲಿ, ನಮ್ಮ ಗುರು ದೇಶಪಾಂಡೆ ಸರಿಗೆ ಒಳ್ಳೆಯದಾಗಲಿ. ಇದೇ ಥರ ಇವಾಗ ಏನು ಒಂದು 2-3 ಸಾವಿರ ವಿದ್ಯಾರ್ಥಿಗಳನ್ನ ತುಂಬ ಇಲ್ಲಿ ಅತ್ಯುತ್ತಮವಾಗಿ ಕೋಚಿಂಗ್ ಕೊಟ್ಬಿಟ್ಟು ಎಲ್ಲ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಇರ್ಬೋದು, ಕತೆ ಇರ್ಬೋದು, ಸ್ಕ್ರೀನ್ ಪ್ಲೇ ಇರ್ಬೋದು, ಒಳ್ಳೊಳ್ಳೆ ಆರ್ಟಿಸ್ಟ್ಗಳನ್ನೆಲ್ಲ ಕರೆಸ್ಬಿಟ್ಟು, ಒಳ್ಳೆ ಡೈರೆಕ್ಟರ್ನೆಲ್ಲ ಕರೆಸ್ಬಿಟ್ಟು ಇವರು ಕತೆಗಳಿರ್ಬೋದು ಏನೇ ಆಗಲಿ ಅದ್ರ ಬಗ್ಗೆ ತುಂಬ ಕುತೂಹಲದಿಂದ ಹೇಳ್ಕೊಟ್ಬಿಟ್ಟು ಜಿ ಅಕಾಡೆಮಿನ ಚೆನ್ನಾಗಿ ಬೆಳೀತಿದ್ದಾರೆ. ಇನ್ನು ಹಂಗೆ ಇದು ಒಂದು ಉನ್ನತ ಸ್ಥಾನದಲ್ಲಿ ಬೆಳ್ಕೊಂಡು ಹೋಗ್ಬಿಟ್ಟು ಗುರು ದೇಶಪಾಂಡೆ ಸರ್ ಒಳ್ಳೇದಾಗಲಿ, ಅವರು ಜಿ ಅಕಾಡೆಮಿಗೆ ಒಳ್ಳೇದಾಗಲಿ ಅಂತ ನಾನು ಹೃದಯಪೂರ್ವಕ ಕೋರ್ಕೊತಾ ಇದ್ದೀನಿ ಸರ್. ನಮಸ್ತೆ, ನನ್ನ ಹೆಸರು ಅಮೃತ ಅಂತ. ನಾನು ಧಾರವಾಡದಿಂದ ಬಂದಿದ್ದೀನಿ. ಇಲ್ಲಿ ಜಿ ಅಕಾಡೆಮಿ ಬಗ್ಗೆ ನನಗೆ ಫೇಸ್ಬುಕ್ಕಲ್ಲಿ ಗೊತ್ತಾಯಿತು. ಗುರು ಸರ್ದು ಒಂದು ಇಂಟರ್ವ್ಯೂ ನಡೀತಾ ಇತ್ತು. ಸೊ ಆ ಇಂಟರ್ವ್ಯೂನಲ್ಲಿ ಅಕಾಡೆಮಿ ಬಗ್ಗೆ, ಫ್ಯಾಕಲ್ಟಿ ಬಗ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ರು. ಇದು 3 ಮಂತ್ಸ್ ಕೋರ್ಸ್. 3 ಮಂತ್ಸ್ ಕೋರ್ಸಲ್ಲಿ ಏನೇನೆಲ್ಲ ಹೇಳ್ಕೊಡ್ತಾರೆ, ಯಾವ ಥರ ನಮಗೆ ಮುಂದೆ ಗ್ರೋ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ ಎಲ್ಲ ಹೇಳ್ಕೊಡ್ತಾರೆ ಅಂತ ಆಯಿತು. ಇವಾಗ 1 ವಾರ ಆಗಿದೆ ಕ್ಲಾಸ್ ಸ್ಟಾರ್ಟ್ ಆಗಿ. 1 ವಾರದಲ್ಲಿ ಫಸ್ಟ್ 2 ಡೇಸ್ ಮೋಟಿವೇಶ್ನಲ್ ಕ್ಲಾಸ್ ಹೇಳ್ಕೊಟ್ರು ಶರತ್ ಸರ್ ಅಂತ. ಆಮೇಲೆ ರಿಮೈನಿಂಗ್ ಡೇಸಲ್ಲಿ ಆ್ಯಕ್ಟಿಂಗ್ ಮತ್ತು ಫೈಟಿಂಗ್ ಹೇಳ್ಕೊಡ್ತಾ ಇದ್ದಾರೆ. ಸೊ ವಿ ಆರ್ ಲರ್ನಿಂಗ್ ವೆರಿ ನೈಸ್ಲಿ ಇಯರ್ ಆ್ಯಂಡ್ ಹೋಪಿಂಗ್ ಫಾರ್ ದ ಬೆಸ್ಟ್ ಫಾರ್ ದ ಫ್ಯೂಚರ್. ಇಲ್ಲಿ ಬರೋಕ್ಕಿಂತ ಮುಂಚೆ ನಂಗೆ ತುಂಬಾ ಡೌಟ್ಸ್ ಇತ್ತು. ಲೈಕ್ ಸಮ್ ಗುಡ್ ಪಾರ್ಟ್ಸ್, ಬ್ಯಾಡ್ಸ್ ಪಾರ್ಟ್ ಇರುತ್ತಲ್ಲ, ನನಗೆ ತುಂಬಾ ಡೌಟ್ಸ್ ಇತ್ತು. ಲೈಕ್ ಹೆಂಗೆ ಮುಂದುವರಿಯೋದು, ಆಮೇಲೆ ನಮ್ಗೆ ಬರುತ್ತೋ ಇಲ್ವೋ, ಆಮೇಲೆ ಲೈಕ್ ಕೈಂಡ್ ಆಫ್ ನೆಗೆಟಿವ್ ಥಾಟ್ಸ್ ಇತ್ತು. ಸೊ ಇಲ್ಲಿ ಬಂದ ಮೇಲೆ ನನಗೆ ಅದೆಲ್ಲ ದೂರ ಆಯಿತು. ಒಂದೊಂದೇ ಲೈಕ್ ಸ್ಟೆಪ್ ಬೈ ಸ್ಟೆಪ್ ಹೆಂಗೆ ಕ್ಲಿಯರ್ ಮಾಡ್ಕೊಳ್ಳೋದು ಅಂತ ಹೇಳ್ಕೊಟ್ರು. ಲೈಕ್ ಫಸ್ಟ್ 2 ಡೇಸ್ ಮೋಟಿವೇಶನ್ ಕ್ಲಾಸ್ನಲ್ಲಿ ಲೈಕ್ ನಾವು ಆಗ್ತೀವಿ ಅನ್ನೋದು 100% ಶ್ಯೂರಿಟಿ ಕೊಡಲಿಲ್ಲ, ಬಟ್ ಆಗಲಿಕ್ಕೆ ಏನೇನು ಸ್ಟೆಪ್ ಬೇಕು ಅದನ್ನು ನೀಟಾಗಿ ಹೇಳ್ಕೊಟ್ರು. ಸೊ ಲೈಕ್ ಫಾಲೋಯಿಂಗ್ ದ್ಯಾಟ್ ನಾವು ಟ್ರೈ ಮಾಡ್ತಾ ಇದ್ದೀವಿ. 1 ವಾರದಿಂದ ತುಂಬ ಆ್ಯಕ್ಟಿವ್ ಆಗಿ ಕ್ಲಾಸ್ ಎಲ್ಲ ತಗೋತಾ ಇದ್ದೀವಿ. ವಾರ್ಮ್ ಅಪ್ ಎಕ್ಸಸೈಸ್ ಮಾಡಿಸ್ತಾರೆ, ಧ್ಯಾನ ಮಾಡಿಸ್ತಾರೆ, ಯೋಗ ಮಾಡಿಸ್ತಾರೆ. ಸೊ ವಿ ಆರ್ ಫೀಲಿಂಗ್ ಸಮ್ ವಾಟ್ ಪಾಸಿಟಿವ್ ಹಿಯರ್.
ಸೊ ಹೋಪ್ಫುಲಿ ನಾವು ಅಕಾಡೆಮಿಲಿ ಕರೆತು ಒಳ್ಳೆ ಆ್ಯಕ್ಟರ್ಸ್ ಆಗ್ತೀವಿ, ಡೈರೆಕ್ಟರ್ಸ್ ಆಗ್ತೀವಿ, ಆಮೇಲೆ ರೈಟರ್ಸ್ ಆಗ್ತೀವಿ ಅಂದ್ಕೊಂಡಿದ್ದೀವಿ. ಹೋಪಿಂಗ್ ಫಾರ್ ದ ಬೆಸ್ಟ್. ಗುರು ಸರ್ ಫಸ್ಟ್ ವೀಕಲ್ಲೇ ಬಂದು ನಮಗೆ ಮೋಟಿವೇಶನ್ ಹೇಳ್ಕೊಟ್ರು. ಲೈಕ್ ಮೂರು ಪಾಯಿಂಟ್ಸ್ ಹೇಳ್ಕೊಟ್ರು ನಮಗೆ. ಲೈಕ್ ನಮ್ಗೆ ಹೇಗೆ ಫೇಮಸ್ ಆಗಬೇಕು, ಆಮೇಲೆ ವರ್ಕ್ ಬ್ಯಾಲೆನ್ಸ್ ಹೆಂಗೆ ಮಾಡಬೇಕು, ವರ್ಕ್ ಮತ್ತು ಆ್ಯಕ್ಟಿಂಗ್ ಕ್ಲಾಸ್ ಬ್ಯಾಲೆನ್ಸ್ ಹೆಂಗೆ ಮಾಡಬೇಕು, ಆಮೇಲೆ ಯಾವ ಥರ ನಾವು ಡಿಸಿಪ್ಲಿನ್ ಆಗಿರಬೇಕು, ಈ ಥರ ಎಲ್ಲ ಹೇಳ್ಕೊಟ್ರು. ಸೊ ಕಲಿತಾ ಇದ್ದೀವಿ, ಇನ್ನೂ ನೋಡಬೇಕು ಏನಾಗುತ್ತೆ ಫ್ಯೂಚರಲ್ಲಿ. ನಮ್ಮ ಹೆಸರು ಮಂಜುನಾಥ್ ಅಂತ. ನಾವು ಮುಂಚೆ ಎಲ್ಲ ಆ್ಯಕ್ಟಿಂಗ್ ಕಲಿಬೇಕು ಅಂತ ಇಂಟ್ರೆಸ್ಟ್ ಇತ್ತು. ಒಂದು 10 ಇಯರ್ಸಿಂದ ಸರ್ಚ್ ಮಾಡ್ತಿದ್ವಿ. ನಾವು ಇಲ್ಲಿ ಕಲಿಬೇಕು ಅಂದಾಗ ನಮ್ಮದು ಪ್ರಾಪರ್ ಬಂದು ಕೋಲಾರ, ನಮಗೆ ಬೆಂಗಳೂರು ಹತ್ರ ಇತ್ತು. ನಾವು ಕಲಿಬೇಕಂತಿದ್ದಾಗ ಎಲ್ಲರೂ ಮುಂಚೆ ಚೆನ್ನೈ, ಹೈದ್ರಾಬಾದ್ ಆ ಥರ ಕಲಿಬೇಕಿತ್ತು. ನಾವು ಬೆಂಗಳೂರಲ್ಲಿ ಎಲ್ಲಿದೆ ಒಳ್ಳೆ ಆ್ಯಕ್ಟಿಂಗ್ ಸ್ಕೂಲ್ ಅಂತ ನೋಡ್ತಿದ್ವಿ. ಆಗ ನಮಗೆ ಜಿ ಅಕಾಡೆಮಿ ಅಂತ ಬಂತು. ಇದ್ರ ಫೌಂಡರ್ ಯಾರು ಅಂತ ನೋಡಿದಾಗ ಗುರುದೇಶಪಾಂಡೆ ಸರು. ಅವರು ತುಂಬ ಫಿಲಮ್ಸ್ ಪ್ರೊಡ್ಯೂಸ್ ಮಾಡಿ ಸಕ್ಸಸ್ಫುಲ್ ಆಗಿದ್ದಾರೆ. ಅಂಥ ಅಕಾಡೆಮಿಗೆ ನಾವು ಬಂದು ಇಲ್ಲಿ ಸರ್ಚ್ ಮಾಡಿ ಬಂದು ಇಲ್ಲಿ ರಿಸೆಪ್ಷನಲ್ಲಿ ವಿಚಾರಣೆ ಮಾಡಿ ಗುರುದೇಶಪಾಂಡೆ ಸರ್ನ ಮೀಟ್ ಮಾಡಿ ಮಾತಾಡಿದೆ. ಆಗ ಅವರು ಕೊಟ್ಟಂಥ ನಮಗೆ ಅನುಭವ, ಎಕ್ಸ್ಪೀರಿಯೆನ್ಸ್ನ ನಾವು ಈ ಥರನೂ ಇದೆ ಅಕಾಡೆಮಿ ಇಲ್ಲಿ ಚೆನ್ನಾಗಿದೆ ಅಂತೇಳಿ ಬಂದು ಇಲ್ಲಿ ಫಸ್ಟ್ ಜಾಯ್ನ್ ಆದ್ವಿ. ಜಾಯ್ನ್ ಆದ ತಕ್ಷಣ ನಮಗೆ ಮೋಟಿವೇಶನ್ ಕ್ಲಾಸಸ್ ಆಗಲಿ, ಫ್ಯಾಕಲ್ಟೀಸ್ ಆಗಲಿ ತುಂಬ ಎಕ್ಸ್ಪೀರಿಯೆನ್ಸ್. 15 ವರ್ಷ, 20 ವರ್ಷ, 30 ವರ್ಷ ನಮಗೆ ತುಂಬ ಟೆಂಟು ಮತ್ತು ಡ್ರಾಮಾಸ್ ಮಾಡಿರೋಂಥ ಫ್ಯಾಕಲ್ಟೀಸ್ ಬಂದು ನಮಗೆ ಕ್ಲಾಸ್ ತೊಗೊಂಡು ತುಂಬ ಅದ್ಭುತವಾಗಿ ಅವರು ಇರುವಂಥ ಅನುಭವಗಳನ್ನ ಹೇಳ್ಕೊಟ್ಟು, ನಮಗೆ ಆ್ಯಕ್ಟಿಂಗ್ ಅಂದ್ರೇ ಗೊತ್ತಿಲ್ಲ, ಯಾಕಂದರೆ ನಮ್ಮ ಫ್ಯಾಮಿಲಿ ಆ್ಯಕ್ಟಿಂಗ್ದಲ್ಲ. ನಾವು ಆ್ಯಕ್ಟಿಂಗ್ ಕಲಿಬೇಕಂತ ಇಂಟ್ರೆಸ್ಟ್ ಇದ್ದಿದ್ದರಿಂದ ನಾವು ಬಂದು ಸೇರಿದಾಗ ನಾವು ಇಲ್ಲಿ ಆದಂಥ ಒಳ್ಳೊಳ್ಳೆ ಹೊಸ ಎಕ್ಸ್ಪೀರಿಯೆನ್ಸ್ಗಳನ್ನ ನಾವು ಕಂಡ್ಕೊಳ್ತಾ ಹೋದ್ವಿ. ಇಲ್ಲಿ ಕಂಡ್ಕೊಳ್ತಾ ಹೋದಾಗ ಇಲ್ಲಿಂದ ನಾವು ಜಿ ಅಕಾಡೆಮಿಯಿಂದ ಹೋದಂಥ ಹುಡುಗರನ್ನ ವಿಚಾರಣೆ ಮಾಡಿದಾಗ ಅಥವಾ ಎಲ್ಲೆಲ್ಲಿದ್ದಾರೆ ಅಂತ ನಾವು ಒಂದ್ಸಲ ಸರ್ಚ್ ಮಾಡಿದಾಗ ಒಳ್ಳೊಳ್ಳೆ ಮೂವೀಸ್ ಮಾಡ್ತಿದ್ದಾರೆ, ಒಳ್ಳೊಳ್ಳೆ ಸೀರಿಯಲ್ಸ್ ಮಾಡ್ತಿದ್ದಾರೆ, ಒಳ್ಳೊಳ್ಳೆ ಡ್ರಾಮಾ ಆರ್ಟಿಸ್ಟ್ಗಳಾಗಿ ತುಂಬ ಅತ್ಯದ್ಭುತವಾಗಿ ಮೂಡಿ ಬರ್ತಿದ್ದಾರೆ. ನಮಗೆ ಅದನ್ನ ನೋಡಿ ಇನ್ನೂ ಜೋಶ್ ಬಂತು. ನಾವು ಕಲಿತಾ ತುಂಬ ಅತ್ಯದ್ಭುತವಾಗಿ ಈಗ ನಮ್ಮ ಕಲಿಸ್ತಿರೋಂಥ ಫ್ಯಾಕಲ್ಟಿಗಳು 20 ವರ್ಷ, 25 ವರ್ಷ ಎಕ್ಸ್ಪೀರಿಯೆನ್ಸ್ ಇರೋಂಥವ್ರು. ನಾವು ಆ್ಯಕ್ಟಿಂಗ್ ಕಲಿದೇ ಇದ್ರೂ ಅದರಲ್ಲಿ ಇರುವಂಥ ಮೋಟಿವೇಶನ್ನಿಂದ, ನಾವು ಮಾಡುವಂಥ ಆ್ಯಕ್ಟಿಂಗಿಂದ ತುಂಬ ಅತ್ಯದ್ಭುತವಾಗಿ ನಮ್ಮ ಒಳಗಡೆ ಒಬ್ಬ ನಟ ಇದ್ದಾನೆ ಅಥವಾ ನಮ್ಮಲ್ಲಿ ಉದ್ಭವ ಆಗಿ ಅದನ್ನು ಆ್ಯಕ್ಟಿಂಗ್ ಯಾವ ರೀತಿ ಮಾಡಬೇಕು, ಏನು ಮಾಡಬೇಕು ಅನ್ನೋ ಒಂದು ಜೋಶ್ ತುಂಬಿ ನಾವು ಈಗ ಇಲ್ಲಿಂದ ಹೋದ ತಕ್ಷಣ ಯಾವುದಾದ್ರೂ ಒಂದು ಸ್ವಲ್ಪ ಅಭ್ಯಾಸಗಳನ್ನು ಮಾಡಿ ಯಾವುದಾದ್ರು ಮೂವಿ ಅಥವಾ ಇದು ಮಾಡೋಂಥ ಕಾನ್ಫಿಡೆನ್ಸನ್ನು ತುಂಬಿದ್ದಾರೆ. ನಮಗೆ ತುಂಬ ಅತ್ಯದ್ಭುತವಾದ ಆ್ಯಕ್ಟಿಂಗ್ ಕ್ಲಾಸಸ್ಸು, ಆ್ಯಕ್ಟಿಂಗ್ ಇದು ನಮಗೆ ಇಲ್ಲಿ ಕಲಿಸ್ಕೊಡ್ತಿದ್ದಾರೆ. ತುಂಬ ಅತ್ಯದ್ಭುತವಾದ ಜಿ ಅಕಾಡೆಮಿ ಇದು. ಅಕಾಡೆಮಿಯಲ್ಲಿ ಇಲ್ಲಿಂದ ಹೋದಂಥ ವಿದ್ಯಾರ್ಥಿಗಳಾಗಲಿ, ಡೈರೆಕ್ಟರ್ಸ್ ಆಗಲಿ ಒಳ್ಳೊಳ್ಳೆ ಅತ್ಯದ್ಭುತವಾದ ಫಿಲಮ್ಸನ್ನು ಈಗ ಮೇಕಿಂಗ್ ಮಾಡ್ತಿದ್ದಾರೆ. ಶಾರ್ಟ್ ಮೂವೀಸ್ ಆಗಲಿ ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ. ನಾವು ಅದರಿಂದ ಇನ್ಸ್ಪೈರ್ ಆಗಿ ಈಗ ಒಳ್ಳೊಳ್ಳೆ ಮೂವೀಸ್ ಮಾಡಬೇಕಂತ ನಮಗೂ ತುಂಬ ಇಂಟ್ರೆಸ್ಟ್ ಇದೆ. ಅದರಿಂದ ನಾವು ಇಲ್ಲಿಂದ ಹೋದ ತಕ್ಷಣ ಒಳ್ಳೊಳ್ಳೆ ಮೂವೀಸ್ ಮಾಡೋಕ್ಕಾಗಲಿ, ಇದಕ್ಕಾಗಲಿ ಇಲ್ಲಿ ಏನು ಆ್ಯಕ್ಟಿಂಗ್ ಇದೆ ಅದನ್ನು ಮೂವೀಸಲ್ಲಿ ತೋರಿಸ್ಬೇಕಂತ ನಮಗೂ ಒಳ್ಳೆ ಜೋಶಲ್ಲಿದೆ. ಯಾರಾದರೂ ಕಲಿಬೇಕಂತಿದ್ರೆ ಅಥವಾ ಮಾಡಬೇಕಂತಿದ್ದವರು ತುಂಬ ಅತ್ಯದ್ಭುತವಾದ ಅಕಾಡೆಮಿ ಅಂದರೆ ಜಿ ಅಕಾಡೆಮಿ ಬೆಂಗಳೂರಲ್ಲಿ. ಈಗ ಇದೇ ರೀತಿಯಲ್ಲಿ ನಾವು ತುಂಬ ಕಡೆ ಸರ್ಚ್ ಮಾಡಿದೆ, ಇಲ್ಲೆಲ್ಲೂ ಬೆಂಗಳೂರಲ್ಲಿ ಇದೇ ಥರ ಅಕಾಡೆಮಿ ಎಲ್ಲೂ ನಮಗೆ ಕಾಣಿಸಿಲ್ಲ. ಹಂಗಾಗಿ ಇಲ್ಲಿ ಬಂದು ಜಾಯ್ನ್ ಆಗಿ ಅತ್ಯದ್ಭುತವಾದ ಆ್ಯಕ್ಟಿಂಗ್ ಕ್ಲಾಸ್ ಆಗಲಿ, ಡ್ರಾಮಾ ಕ್ಲಾಸಸ್ ಆಗಲಿ, ಮತ್ತು ನಮಗೆ ಇಲ್ಲಿ ಆರ್ಟ್ಸ್ ರೈಡಿಂಗ್ ಇರುತ್ತೆ, ಶಾರ್ಟ್ ಮೂವೀಸ್ ಟ್ರೈನಿಂಗ್ ಇರುತ್ತೆ, ಮೂವೀಸ್ ಟ್ರೈನಿಂಗ್ ಇರುತ್ತೆ, ವಾಯ್ಸ್ ರೀಡಿಂಗ್ ಇರುತ್ತೆ, ಫೇಸ್ ರೀಡಿಂಗ್ ಇರುತ್ತೆ. ಎಲ್ಲನೂ ಅತ್ಯದ್ಭುತವಾಗಿ ನಮಗೆ ಇಲ್ಲಿ ಜಿ ಅಕಾಡೆಮಿಯಿಂದ ಕಲಿಸ್ಕೊಟ್ಟು ತುಂಬ ಒಳ್ಳೆ ಆ್ಯಕ್ಟಿಂಗ್ ಸ್ಕಿಲ್ಸ್ನ ಕಲಿಸ್ಕೊಟ್ಟು ನಮ್ಮಲ್ಲಿರುವಂಥ ಒಳ್ಳೆಯ ಅದ್ಭುತವಾದ ಕಲೆನ ಹೊರಗಡೆ ತೆಗೆದು ಜಿ ಅಕಾಡೆಮಿ ಒಳ್ಳೆ ನಮ್ಮನ್ನು ಕಲ್ಲಿನ ಕೆತ್ತ ಶಿಲೆ ಥರ ಮಾಡಿ ಒಳ್ಳೆ ವಿಗ್ರಹ ನಾವು ಮಾಡಿ ಇಲ್ಲಿಂದ ಜಿ ಅಕಾಡೆಮಿಯಿಂದ ನಾವು ಮುಂದಕ್ಕೆ ಹೋಗೋಕ್ಕೆ ಒಳ್ಳೆ ಅದ್ಭುತವಾದ ಪ್ರೇರಣೆಯಾಗಿ ಜಿ ಅಕಾಡೆಮಿ ನಿಂತಿದೆ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಗುರು ದೇಶಪಾಂಡೆ. ಜಿ ಅಕಾಡೆಮಿ ಇದು 4 ವರ್ಷ ಆಯಿತು ಶುರುವಾಗಿ. 5ನೇ ವರ್ಷಕ್ಕೆ ನಾವು ಇವಾಗ ಕಾಲಿಟ್ಟಿದ್ದೀವಿ. ಇಲ್ಲಿವರೆಗೂ 8 ಬ್ಯಾಚು ಆ್ಯಕ್ಟಿಂಗು, ಆಮೇಲೆ 8 ಡೈರೆಕ್ಷನ್ ಬ್ಯಾಚು, 3 ವೀಕೆಂಡ್ ಬ್ಯಾಚು ಇಲ್ಲಿವರೆಗೂ ಮುಗಿದಿದೆ. ಇವಾಗ 9ನೇ ಬ್ಯಾಚು ಶುರು ಆಗಿದೆ. ಇವಾಗ 2 ಡೇಸ್ ಆಯಿತು ಶುರುವಾಗಿ. ಟೋಟಲ್ಲು 5 ವರ್ಷದಲ್ಲಿ ಇಲ್ಲಿಂದ ಹೋದಂಥ ಸ್ಟೂಡೆಂಟು ಸುಮಾರು ಒಂದು 400 ಜನ ಇಲ್ಲಿಂದ ಆ್ಯಕ್ಟಿಂಗು, ಡೈರೆಕ್ಷನು, ವೀಕೆಂಡ್ ಆ್ಯಕ್ಟಿಂಗು ಈ ಥರ ಎಲ್ಲ ಸೇರಿಬಿಟ್ಟು ಒಂದು 375 to 400 ಮೆಂಬರ್ಸು ಇಲ್ಲಿವರೆಗೂ ಟ್ರೈನ್ ಆಗಿ ಇಂಡಸ್ಟ್ರಿಗೆ ಹೋಗಿದ್ದಾರೆ. ಇಂಡಸ್ಟ್ರಿಯಲ್ಲಿ ಸಾಕಷ್ಟು ಜನ ಇವತ್ತು ಕನ್ನಡ ಸಿನಿಮಾಗಳಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ, ಆ್ಯಕ್ಟ್ರಸ್ ಆಗಿ, ಆ್ಯಕ್ಟರ್ ಆಗಿ, ಸೀರಿಯಲ್ಗಳಲ್ಲಿ ಈ ಶಾಂತಂ ಪಾಪಂ ಅನ್ನೋ ಒಂದು ಸೀರೀಸ್ ನಡೀತಾ ಇದೆ, ಅದರಲ್ಲಿ ತುಂಬ ಕಡೆ ನಮ್ಮ ಹುಡುಗರು ಪಾಲ್ಗೊಂಡಿದ್ದಾರೆ. ಅದು ತುಂಬ ಖುಷಿ ಕೊಡುವಂಥ ವಿಷಯ. ಸುಮಾರು ಜನ ಅದನ್ನು ಹಂಚ್ಕೊಳ್ತಾ ಇರ್ತಾರೆ ಬೇರೆ ಬೇರೆ ಅವ್ರವ್ರ ಪ್ಲಾಟ್ಫಾರ್ಮ್ಗಳಲ್ಲಿ. ನಮ್ಮ ಹತ್ರ ಬಂದಾಗ ಸುಮಾರು ಸಿನಿಮಾಗಳಲ್ಲಿ ಮಾಡ್ತಾಯಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಬ್ಯಾನರಿಂದನೇ ಒಂದು ಪೆಂಟಗನ್ ಅಂತ ಒಂದು ಸಿನಿಮಾ ಮಾಡಿದ್ವಿ. ಪೆಂಟಗನ್ ಸಿನಿಮಾದಲ್ಲಿ ಸುಮಾರು ಜನ ಅದರಲ್ಲಿ ಆ್ಯಕ್ಟ್ ಮಾಡಿದರು. ಒಂದು 25-30 ಜನ
ಹುಡುಗರು ಆ್ಯಕ್ಟ್ ಮಾಡಿದ್ರು, ಹುಡುಗಿರು ಆ್ಯಕ್ಟ್ ಮಾಡಿದ್ರು. ಅದರಲ್ಲಿ ಒಂದು 7-8 ಮೇನ್ ಲೀಡ್ಗಳಲ್ಲೇ ನಮ್ಮ ಹುಡುಗರು ಆ್ಯಕ್ಟ್ ಮಾಡಿದ್ರು. ಅವರು ಇವತ್ತು ಇಂಡಸ್ಟ್ರಿಯಲ್ಲಿ ತುಂಬ ಬ್ಯುಸಿಯಾಗಿದ್ದಾರೆ, ಬೇರೆ ಬೇರೆ ಸಿನಿಮಾಗಳನ್ನ ಮಾಡ್ತಾ ಇದ್ದಾರೆ. ಅಂದರೆ ಒಂದು ಸಿನಿಮಾ ಪ್ರೊಡಕ್ಷನ್ ಹೌಸ್ ಜೊತೆಗೆ ಒಂದು ಫಿಲಮ್ ಇನ್ಸ್ಟಿಟ್ಯೂಟ್ ಇರೋದು ತುಂಬ ದೊಡ್ಡ ಪ್ಲಸ್ ಪಾಯಿಂಟು ನಮಗೆ. ಯಾಕೆಂದರೆ ನಾವು ಮಾಡ್ತಾ ಇರೋವಂಥ ಅಷ್ಟೂ ಸಿನಿಮಾಗಳಲ್ಲಿ ಇಲ್ಲೇ ಕಲ್ತಿರುವಂಥ ಸ್ಟೂಡೆಂಟ್ಸು ಎಲ್ಲರೂ ಆ್ಯಕ್ಟ್ ಮಾಡ್ಬೋದು ಮೊದಲೇದು. ಆಮೇಲೆ ನಾವು ಮಾಡ್ತಾರೋ ಸ್ಕ್ರಿಪ್ಟಿಂದ ಹಿಡಿದು ಸಿನಿಮಾ ರಿಲೀಸ್ ಆಗೋ ಹಂತದವರೆಗೂ ಹುಡುಗರು ಆ್ಯಕ್ಟಿವ್ ಆಗಿ ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಬೇರೆ ಬೇರೆ ಕೆಲಸಗಳಲ್ಲಿ ಪಾಲ್ಗೊಳ್ಬೋದು. ಅದೊಂದು ಪ್ಲಸ್ ಪಾಯಿಂಟು ಅಂತ ಅನಿಸುತ್ತೆ ಮೇನ್ ಅದು. ಇಲ್ಲಿವರೆಗೂ ಸಾಕಷ್ಟು, ಅಂದರೆ ಇವಾಗ ಪೆಂಟಗನ್ನಲ್ಲೂ ಅಷ್ಟೇ, ಪೆಂಟಗನ್ನಲ್ಲಿ 5 ಕತೆ 5 ಜನ ಡೈರೆಕ್ಟ್ ಮಾಡಿದರು. ಅದರಲ್ಲಿ 2 ಕತೆ ಬಂದ್ಬಿಟ್ಟು ಪೆಂಟಗನ್ 2 ಕತೆ ಬಂದ್ಬಿಟ್ಟು ಇಲ್ಲೇ ಓದಿರುವಂಥ 2 ಸ್ಟೂಡೆಂಟ್ಸ್ದು ಕತೆ ಇತ್ತದು, 2 ಕತೆಗಳು. ಅವ್ರದ್ದು ಕತೆಗಳು ತೊಗೊಂಡೆ ಸ್ಕ್ರೀನ್ ಪ್ಲೇ ಎಲ್ಲ ಮಾಡಿ 2 ಸಿನಿಮಾ ಡೈರೆಕ್ಷನ್ನು. ರಾಘು ಶಿವಮೊಗ್ಗ ಒಂದು ಸಿನಿಮಾ ಡೈರೆಕ್ಟ್ ಮಾಡಿದ್ರು, ಅದಾದಮೇಲೆ ಆಕಾಶ್ ಶ್ರೀವಾತ್ಸವ ಒಂದು ಸಿನಿಮಾ ಡೈರೆಕ್ಟ್ ಮಾಡಿದ್ರು. ಅವರಿಬ್ಬರು ಡೈರೆಕ್ಟ್ ಮಾಡಿರೋ ಸಿನಿಮಾ ಏನಂತಂದರೆ ಇಲ್ಲೇ ಕಲ್ತಿರುವಂಥ 2 ಸ್ಟೂಡೆಂಟ್ಸ್ದೇ ಆಗಿತ್ತು. ಅಲ್ಲಿ ಪೆಂಟಗನಲ್ಲಿ ಮೇನ್ ಲೀಡ್ ಕ್ಯಾರೆಕ್ಟರ್ಗಳೇ ಚಂದ್ರಮೋಹನ್ ಅವರು ಮಾಡಿದ್ದಂಥ ಅಷ್ಟು ಮೇನ್ 4 ಲೀಡ್ ಕ್ಯಾರೆಕ್ಟರ್ಗಳಿರ್ಬೋದು, ಆಕಾಶ್ ಶ್ರೀವಾತ್ಸವ ಮಾಡಿರುವಂಥ ಲೀಡ್ ಇರ್ಬೋದು, ಅದಾದಮೇಲೆ ರಾಘು ಶಿವಮೊಗ್ಗ ಅವ್ರು ಮಾಡಿರುವಂಥ ಮೇನ್ ಲೀಡ್ ಕ್ಯಾರೆಕ್ಟರ್. ಇಷ್ಟು ಕೆಲಸಗಳಲ್ಲಿ ಮೇನ್ ಲೀಡ್ಗಳಲ್ಲಿ ಮ್ಯಾಕ್ಸಿಮಮ್ ನಮ್ಮಲ್ಲಿ ಕಲ್ತಿರುವಂಥ ಸ್ಟೂಡೆಂಟ್ಸ್ಗಳೇ ಮೇನ್ ಲೀಡ್ಗಳಲ್ಲೆಲ್ಲ ಮಾಡಿದ್ರು. ಅವರೆಲ್ಲ ಇವತ್ತು ಇಂಡಸ್ಟ್ರಿಯಲ್ಲಿ ತುಂಬ ಬ್ಯುಸಿಯಾಗಿದ್ದಾರೆ. ನಮ್ಮದೇ ಜಿ ಸಿನಿಮಾ ಪ್ರೊಡಕ್ಷನ್ ಹೌಸ್ ಇರೋದು ಮತ್ತು ನಮ್ಮದು ಅಕಾಡೆಮಿಲಿ ಓದಿರುವಂಥ ಸ್ಟೂಡೆಂಟ್ಸ್ಗೆ ಅಲ್ಲೇ ತುಂಬ ಅನುಕೂಲಗಳು ಹೆಚ್ಚಾಗುತ್ತೆ ಅಂತ. ಅಂದರೆ ಸಿನಿಮಾ ಇಂಡಸ್ಟ್ರಿಗೆ ಬರಬೇಕಪ್ಪ ಅಂತಂದರೆ ತುಂಬ ಕನೆಕ್ಟೆಡ್ ತುಂಬ ಕಮ್ಮಿ ಇರ್ತಾರೆ ಅವರು. ಅಂದರೆ ಇಲ್ಲಿ ಫ್ಯೂಚರ್ ಇದೆಯಾ, ನಾವು ಕೋರ್ಸ್ ಮಾಡಿದರೆ ಏನಾಗ್ಬಿಡುತ್ತೆ, ಇಂಡಸ್ಟ್ರಿಯಲ್ಲಿ ನೆಲೆಗೊಳ್ಳೋಕ್ಕಾಗತ್ತಾ ಅನ್ನೋದು ತುಂಬ ಡೌಟ್ಫುಲ್ಲಾಗಿರ್ತಾರೆ. ತುಂಬ ಫಿಟ್ಟಾಗಿ ಬಂದಿರೋದಿಲ್ಲ, ಮೆಂಟಲಿ ಫಿಟ್ನೆಸ್ ತುಂಬ ಕಮ್ಮಿ ಇರುತ್ತೆ. ಇವತ್ತಿನ ಕಾಲದಲ್ಲಿ ಹುಡುಗರಿಗೆ ಏನಂದರೆ ಮೆಂಟಲಿ ಫಿಟ್ನೆಸ್ಸೇ ತುಂಬ ಅವಶ್ಯಕತೆ ಇದೆ. ಅವ್ರನ್ನ ತುಂಬ ಚೆನ್ನಾಗಿ ಮೆಂಟಲಿ ಫಿಕ್ಸ್ ಆಗಬೇಕು. ನಾವು 3 ಮಂತ್ಸ್ ಕೋರ್ಸ್ ಮಾಡ್ತಾಯಿದ್ದೀವಿ, 3 ಮಂತ್ಸ್ ಕೋರ್ಸ್ ಆದಮೇಲೆ ಒಂದು 5 ವರ್ಷ ಗೋಲ್ ಇಟ್ಕೊಳ್ಳಿ. 5 ವರ್ಷ ಗೋಲಲ್ಲೇ ನೀವು ಅಚೀವ್ಮೆಂಟ್ ಮಾಡೋಕ್ಕೆ ಸಾಧ್ಯ. 3 ಮಂತ್ಸ್ ಮುಗಿದ ತಕ್ಷಣವೇ 4ನೇ ತಿಂಗಳು ಚಾನ್ಸ್ ಸಿಕ್ಕಿಲ್ಲ ಅಂದರೆ ಡಿಸಪಾಯಿಂಟ್ ಆಗಬಾರ್ದು. ಈ ಮೆಂಟಲಿ ಅವ್ರನ್ನ ಫಿಟ್ ಮಾಡೋಕ್ಕೋಸ್ಕರ ನಾವು ಒಂದು 2 ಕ್ಲಾಸಸ್ನ ಮಾಡ್ತೀವಿ. ಶರತ್ ಅಂತ ಒಬ್ಬರಿದ್ದಾರೆ, ಮೋಟಿವೇಶನ್ ಸ್ಪೀಕರ್ ಶರತ್ ಅಂತಿದ್ದಾರೆ. ಅವರು ಆ 2 ಕ್ಲಾಸಸ್ನ ತೊಗೊಳ್ತಾರೆ. ಅವ್ರನ್ನ ಮೆಂಟಲಿ ಫಿಟ್ ಮಾಡೋದು ಫಸ್ಟ್ ನಮ್ಮ ಕೆಲಸ ಆಗುತ್ತೆ. ಅದಾದಮೇಲೆ ಅವ್ರಿಗೆ ಆ್ಯಕ್ಟಿಂಗ್ ಹೇಳ್ಕೊಡೋದು, ಆ್ಯಕ್ಟಿಂಗ್ ಟ್ರೈನ್ ಮಾಡೋದು, ಅದು ಕೆಲಸ ಶುರು ಆಗುತ್ತೆ. ಆದರೆ ಫಸ್ಟು ಅಲ್ಲಿಂದ ಶುರು ಆಗುತ್ತೆ. ಶರತ್ ಅನ್ನೋರು ಕೆಲಸ ಮಾಡಿದ್ದಾರೆ. ಅಂದರೆ ಏನಂದರೆ ಮೊದಲು ಇನ್ಸ್ಟಿಟ್ಯೂಟ್ ಶುರು ಮಾಡೋಕ್ಕೆ ಟೈಮಲ್ಲೇ ನಾನೊಂದು ಫಿಕ್ಸ್ ಆಗಿದ್ದೇನು ಅಂತಂದರೆ, ಸಿನಿಮಾ ಇಂಡಸ್ಟ್ರಿಯಲ್ಲಿ ಯಾರೆಲ್ಲ ಕೆಲಸ ಮಾಡ್ತಿದ್ದಾರೆ ಅಂಥವ್ರನ್ನ ಮಾತ್ರನೇ ನಮ್ಮ ಇನ್ಸ್ಟಿಟ್ಯೂಟ್ಗೆ ಬಳಸ್ಕೋಬೇಕು ಅನ್ನೋದು ಫಸ್ಟು ನನ್ನದು ಪ್ಲ್ಯಾನ್ ಆಗಿತ್ತು. ಸಿನಿಮಾ ಇಂಡಸ್ಟ್ರಿಯಲ್ಲಿ ಡೈರೆಕ್ಟರ್ ಆಗಿರ್ಬೋದು, ಆ್ಯಕ್ಟ್ರ್ ಆಗಿರ್ಬೋದು, ಇಲ್ಲ ಬೇರೆ ಬೇರೆ ಆರ್ಟ್ ಡೈರೆಕ್ಟರ್ ಇರ್ಬೋದು, ಮ್ಯೂಸಿಕ್ ಡೈರೆಕ್ಟರ್ ಇರ್ಬೋದು, ಎಡಿಟರ್ ಇರ್ಬೋದು, ಸಿನಿಮಾಟೋಗ್ರಾಫರ್ ಇರ್ಬೋದು, ಈ ಥರ ಸಿನಿಮಾದಲ್ಲೇ ಕೆಲಸ ಮಾಡಿರುವಂಥ ಅಷ್ಟೂ ಜನ ಟೆಕ್ನಿಷಿಯನ್ಸ್ನ ಕರ್ಕೊಂಬಂದು ಹುಡುಗರಿಗೆ ಎಕ್ಸ್ಪೀರಿಯೆನ್ಸ್ ಮಾಡಬೇಕು. ಯಾಕೆಂತಂದರೆ ಇವತ್ತಿನ ಟೆಕ್ನಾಲಜಿ ಹುಡುಗರಿಗೆ ಗೊತ್ತಾಗಬೇಕಾಗಿದೆ. ಅಂದರೆ ಏನಂದರೆ ಹಳಬರು ಸುನಿಲ್ ಕುಮಾರ್ ದೇಸಾಯಿ ಅಂಥವ್ರು ಬಂದು ಕ್ಲಾಸ್ ಮಾಡ್ತಾರೆ. ಈ ಹೊಸಬರು ಆಕಾಶ್ ಶ್ರೀವಾತ್ಸವಿಂದ ಹಿಡಿದು, ಶಶಾಂಕ್ ಸರಿಂದ ಹಿಡಿದು, ನಮ್ಮ ಜನಾರ್ದನ್ ಚಿಕ್ಕಣ್ಣ ಅವ್ರದಿಂದ ಹಿಡಿದು ಈ ಥರ ಡೈರೆಕ್ಟರ್ಸೂ ಕೆಲಸ ಮಾಡ್ತಾರೆ. ಅಂದರೆ ಓಲ್ಡ್ ಸ್ಟೈಲ್ ಆಫ್ ಸಿನಿಮಾ ಹೆಂಗಿತ್ತು, ಅವತ್ತಿನ ಪ್ರಿಪ್ರೇಷನ್ಸ್ ಹೆಂಗಿತ್ತು, ಅವತ್ತಿನ ಸಿನಿಮಾಗಳ ಸ್ಟೈಲ್ ಹೆಂಗಿತ್ತು, ಸ್ಕ್ರೀನ್ ಪ್ಲೇ ಹೆಂಗಿತ್ತು, ಕತೆ ಆಯ್ಕೆ ಮಾಡ್ಕೊಳ್ಳೋದು ಹೆಂಗಿತ್ತು, ಅದಾದಮೇಲೆ ಆರ್ಟಿಸ್ಟ್ನ ಪ್ರಿಪೇರ್ ಮಾಡೋದು ಹೆಂಗಿತ್ತು, ಈ ಥರದ್ದು ಕ್ಲಾಸಸ್ಗಳನ್ನು ಅವರು ಮಾಡ್ತಾರೆ. ಈ ಯೂತ್ಸ್ ಹೊಸ ಬಂದಿರುವಂಥ ಡೈರೆಕ್ಟರ್ಸ್ ಇರ್ಬೋದು, ಶಶಾಂಕ್ ಸರ್ ಇರ್ಬೋದು, AP ಅರ್ಜುನ್ ಅವ್ರು ತೊಗೊಳ್ತಾರೆ, ಬಹದ್ದೂರ್ ಚೇತನ್ ಅವ್ರು ತೊಗೊಳ್ತಾರೆ, ಜನಾರ್ದನ್ ಚಿಕ್ಕಣ್ಣ ಅವರು ತೊಗೊಳ್ತಾರೆ. ಈ ಥರ ಎಲ್ಲ ಡೈರೆಕ್ಟರ್ಸು ತೊಗೊಳ್ತಾರೆ. ನಮ್ಮ ಸ್ಟೇಟ್ ಅವಾರ್ಡು ವಿನ್ನರ್ ನಮ್ಮ BM ಗಿರಿರಾಜ್ ಅವರು ತೊಗೊಳ್ತಾರೆ. ಈ ಥರ ಮಿಕ್ಸ್ಚರ್ ಮಾಡೋದು ಹುಡುಗರಿಗೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ಅಂತ. ಅಂದರೆ ನಮ್ಮಲ್ಲಿ ಏನಾಗುತ್ತೆ ಅಂದರೆ ಕೋರ್ಸ್ 3 ಮಂತ್ಸ್ ಫುಲ್ ಟೈಮ್ ಕೋರ್ಸ್ ಅಂತ ಒಂದು ಮಾಡಿದ್ದೀವಿ. 3 ಮಂತ್ಸ್ ಫುಲ್ ಟೈಮ್ ಕೋರ್ಸ್ ಅಂದರೆ ಬೆಳಗ್ಗೆ 9:30 ಟು ಈವ್ನಿಂಗ್ 4:30ವರೆಗೂ ಕ್ಲಾಸಸ್ ಇರುತ್ತೆ. ಫಸ್ಟು 20 ಡೇಸ್ ಮಾರ್ನಿಂಗು 9:30 ಟು 1:30ವರೆಗೂ ಬೇಸಿಕ್ ಆ್ಯಕ್ಟಿಂಗ್ ಕ್ಲಾಸಸ್ ಅಂತ ಮಾಡ್ತೀವಿ. ಅದನ್ನು ನೀನಾಸಮಲ್ಲಿ ಟ್ರೈನ್ ಆಗಿರೋರು, ಅಲ್ಲಿ 1 ವರ್ಷ ತಿರುಗಾಟ ಅಂತ ಮಾಡಿ ನಾಟಕಗಳನ್ನು ಮಾಡಿರೋದು, ನಾಟಕ ಡೈರೆಕ್ಷನ್ ಮಾಡಿರೋರು, ಈ ಥರದ್ದು ಎಕ್ಸ್ಪೀರಿಯೆನ್ಸ್ ಇರುವಂಥವ್ರು ಮತ್ತು ಸಿನಿಮಾದಲ್ಲಿ ತುಂಬ ಬ್ಯುಸಿಯಾಗಿರುವಂಥವ್ರು, ಸಿನಿಮಾ ಡೈರೆಕ್ಟ್ ಮಾಡಿರುವಂಥವ್ರು, ಅಂಥವ್ರನ್ನ ಬಳಸ್ಕೊಂಡು ಕ್ಲಾಸಸ್ ಮಾಡ್ತೀವಿ. ಮಧ್ಯಾಹ್ನ ಮೇಲೆ ಅವ್ರಿಗೆ ಒಂದು 10 ಕ್ಲಾಸ್ ಡ್ಯಾನ್ಸ್ ಕ್ಲಾಸ್ ಮಾಡ್ತೀವಿ, 10 ಫೈಟ್ ಕ್ಲಾಸ್ ಮಾಡ್ತೀವಿ,
ಅಂದರೆ ಒಬ್ಬ ಆ್ಯಕ್ಟ್ರಿಗೆ ಇವೆಲ್ಲ ಇಂಪಾರ್ಟೆಂಟ್, ತುಂಬ ಬಾಡಿ ಲ್ಯಾಂಗ್ವೇಜ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಫೈಟ್ ಅಪ್ ಅಂತಂದರೆ ಮಿನಿಮಮ್ ಬೇಸಿಕ್ ಅವನಿಗೆ ನಾಲೆಜ್ ಇರಲೇಬೇಕು. ಯಾಕಂದರೆ ಶೂಟಿಂಗ್ ಸ್ಪಾಟ್ಗೆ ಹೋಗಿರ್ತೀವಿ, ಒಂದು ಸಣ್ಣ ಪುಟ್ಟ ಚೇಜಿಂಗ್ ಎಲ್ಲ ಇರುತ್ತೆ, ಅದಾದಮೇಲೆ ಸಣ್ಣ ಪುಟ್ಟ ಫೇಸ್ ಮಾಡುವಂಥದ್ದು ಇರುತ್ತೆ, ಸಣ್ಣ ಪುಟ್ಟ ಆ್ಯಕ್ಷನ್ ಬ್ಲಾಕ್ಗಳಿರ್ತವೆ. ಅದನ್ನೆಲ್ಲ ಮಿನಿಮಮ್ ಅವನಿಗೆ ಗೊತ್ತಿರಬೇಕು, ಹೆಂಗೆ ಹ್ಯಾಂಡಲ್ ಮಾಡಬೇಕು ಅನ್ನೋದು ಗೊತ್ತಿರಬೇಕು. ಅದಕ್ಕೋಸ್ಕರ ಸ್ಟಂಟ್ ಕ್ಲಾಸಸ್ನ ಮಾಡ್ತೀವಿ. ಆಮೇಲೆ ಬೇಸಿಕ್ ಬಾಡಿ ಲ್ಯಾಂಗ್ವೇಜಿಂದ ಹಿಡಿದು ಪ್ರತಿಯೊಂದು ಇಂಪ್ರೂವ್ಮೆಂಟ್ ಆಗಬೇಕಪ್ಪ ಅಂದರೆ ಡ್ಯಾನ್ಸ್ ಕ್ಲಾಸ್ ಈಸ್ ಮೋರ್ ಇಂಪಾರ್ಟೆಂಟು ಅವ್ನ ಬಾಡಿ ಲ್ಯಾಂಗ್ವೇಜ್. ಅದಕ್ಕೋಸ್ಕರ ಡ್ಯಾನ್ಸ್ ಕ್ಲಾಸು ಮಾಡ್ತೀವಿ. ಅದಾದಮೇಲೆ ಫುಲ್ ಟೈಮ್ ಆ್ಯಕ್ಟಿಂಗ್ ಕ್ಲಾಸಸ್ಸಲ್ಲಿ ಫಸ್ಟು ಒಂದು ನಾಟಕ ಮಾಡೋಕ್ಕೆ ಪ್ರಿಪ್ರೇಷನ್ಸ್ ಮಾಡ್ತೀವಿ. ಕಂಪಲ್ಸರಿ ಪ್ರತಿ ಬ್ಯಾಚಲ್ಲೂ ಒಂದು ನಾಟಕ ಮಾಡೇ ಮಾಡ್ತೀವಿ. ಒಂದು 15 ಡೇಸ್ ಟೈಮ್ ತೊಗೊಂಡು ಒಂದು 20 ನಿಮಿಷ 25 ನಿಮಿಷದ್ದು ಒಂದು ಡ್ರಾಮಾ ತೊಗೊಂಡು ಅವ್ರ ಹತ್ರ ಆ ಡ್ರಾಮಾನ ಮಾಡಿ, ಆ ಡ್ರಾಮಾನ ಇಂಡಸ್ಟ್ರಿಯಲ್ಲಿರುವಂಥ ಡೈರೆಕ್ಟರ್ಸು ಸೆಲೆಬ್ರಿಟೀಸ್ಗಳ ಮುಂದೆ ಅದನ್ನು ಒಂದು ಶೋ ಅಂತ ಮಾಡ್ತೀವಿ ನಾವು. ಒಂದು 35 ಡೇಸ್ ಮುಗೀತದೆ. ಅದಾದಮೇಲೆ ಅವ್ರದ್ದು ಫಿಲಮ್ ಆ್ಯಕ್ಟಿಂಗ್ ಅಂದರೆ ಫಿಲಮ್ಗೆ ಕ್ಯಾಮ್ರಾಗೆ ನಾನು ಹೆಂಗೆಲ್ಲ ತೊಡಗಿಸ್ಕೋಬೇಕು, ಇರೋ ಲೆನ್ಸ್ಗೆ ನಾನು ಹೆಂಗೆ ಆ್ಯಕ್ಟ್ ಮಾಡಬೇಕು, ಹೆಂಗೆ ಬಾಡಿ ಲ್ಯಾಂಗ್ವೇಜ್ ಹೆಂಗಿರಬೇಕು ಆ್ಯಕ್ಟಿಂಗಿಗೆ, ಸಿನಿಮಾಗೆ ಬಳಸ್ಕೋಬೇಕಾದ್ರೆ ಅನ್ನೋದಕ್ಕೆ ಸಿನಿಮಾ ಆ್ಯಕ್ಟಿಂಗ್ ಮಾಡ್ತಾರೆ. BM ಗಿರಿರಾಜ್ ಅವರು ಕ್ಲಾಸ್ ತೊಗೊಳ್ತಾರೆ, ಭಾಸ್ಕರ್ ಅಂತ ಡೈರೆಕ್ಟ್ರು ಅವರು ಕ್ಲಾಸ್ ತೊಗೊಳ್ತಾರೆ. ಈ ಥರದವರು ಒಂದು 20-25 ಕ್ಲಾಸು ಆ್ಯಕ್ಟಿಂಗಿಗೆ ತೊಗೊಳ್ತೀವಿ. ಅದಾದಮೇಲೆ ಅವರು ಪ್ರತಿಯೊಂದರಲ್ಲೂ ಟ್ರೈನ್ ಮಾಡ್ತೀವಿ. ಒಂದು ಹಾರ್ಸ್ ರೈಡಿಂಗ್ ಕ್ಲಾಸ್ ಇರುತ್ತೆ, ಒಂದು 5 ಕ್ಲಾಸು. ಅದಾದಮೇಲೆ ಅವರಿಗೆ ಮೇಕಪ್ ಕ್ಲಾಸ್ ಇರುತ್ತೆ. ಅದಾದಮೇಲೆ ಒಂದು ಫೋಟೋಶೂಟ್ ಮಾಡ್ತೀವಿ ಅವರಿಗೆ. ಫೋಟೋಶೂಟ್ ಮಾಡೋಕ್ಕಿಂತ ಮುಂಚೆ ಅವ್ರಿಗೆ ಗ್ರೂಮಿಂಗ್ ಕ್ಲಾಸ್ ಅಂತ ಮಾಡ್ತೀವಿ. ಒಂದು 3-4 ಕ್ಲಾಸ್ ಗ್ರೂಮಿಂಗ್ ಮಾಡ್ತೀವಿ. ಗ್ರೂಮಿಂಗ್ ಮಾಡಿ ಅವ್ರಿಗೆ ವಾಕ್ ಹೆಂಗೆ ಮಾಡಬೇಕು ಎಲ್ಲ ಪ್ರತಿಯೊಂದು ಬೇಸಿಕ್ ಇರುತ್ತೆ. ಅವನಿಗೆ ಫೋಟೋಶೂಟ್ ಸಮೇತ ಇರುತ್ತೆ. ಅದಾದಮೇಲೆ ಅವನಿಗೊಂದು ಶಾರ್ಟ್ ಫಿಲಮ್ ಮಾಡ್ತೀವಿ. ಒಂದು 30 ಮಿನಿಟ್ಸ್ 35 ಮಿನಿಟ್ಸ್ ಒಂದು ಶಾರ್ಟ್ ಫಿಲಮ್ ಮಾಡ್ತೀವಿ. ಅದು ಇಂಡಸ್ಟ್ರಿಯಲ್ಲಿರುವಂಥ ಡೈರೆಕ್ಟರ್ಸೇ ತುಂಬ ಜನ ಬಂದು ಒಂದು ಶಾರ್ಟ್ ಫಿಲಮ್ನ ಮಾಡ್ತಾರೆ. ಅಲ್ಲಿ ಆ ಬ್ಯಾಚಲ್ಲಿರುವಂಥ ಅಷ್ಟೂ ಜನರನ್ನ ಇಟ್ಕೊಂಡು ಒಂದು ಶಾರ್ಟ್ ಫಿಲಮ್ ಮಾಡಿ, ಆ ಶಾರ್ಟ್ ಫಿಲಮ್ ಎಡಿಟ್ ಮಾಡಿ ಅವ್ರ ಹತ್ರನೇ ಡಬ್ಬಿಂಗ್ ಮಾಡಿಸಿ, ಅದಾದಮೇಲೆ ಅದನ್ನು ನೀಟ್ ಮಾಡಿ ಅವ್ರಿಗೊಂದು ಪ್ರೊಜೆಕ್ಷನ್ ಮಾಡಿ ಅದನ್ನು ಆ ಶಾರ್ಟ್ ಫಿಲಮ್ನ ಕೊಡ್ತೀವಿ. ಅಂದರೆ ಅವ್ನು 3 ಮಂತ್ಸ್ ಆ್ಯಕ್ಟಿಂಗ್ ಮುಗಿಸ್ಕೊಂಡು ಹೋಗ್ಬೇಕಪ್ಪ ಅಂದರೆ ಒಂದು ಡ್ರಾಮಾ, ಅದಾದಮೇಲೆ ಒಂದು ಶಾರ್ಟ್ ಫಿಲ್ಮ್, ಇವೆರಡು ಕಂಪಲ್ಸರಿ ಅವ್ನ ಬ್ಯಾಂಕಲ್ಲಿ ಇರುತ್ತೆ. ಅಂದರೆ ಅವ್ನು ಫಸ್ಟ್ ಟೈಮ್ ಕ್ಯಾಮ್ರಾ ಫೇಸ್ ಮಾಡಬೇಕಂದ್ರೆ ಏನೆಲ್ಲ ಅನುಭವ ಇತ್ತು ಅನ್ನೋದು ಅವ್ನ ಲೈಫ್ ಟೈಮಿಗೆ ಅದೊಂದು ಸಿಗುತ್ತೆ. ಅದಾದಮೇಲೆ ಅವ್ನಿಗೊಂದು 15-20 ಫೋಟೋಶೂಟ್ ಮಾಡಿರ್ತೀವಿ, ಅದೊಂದು ಫೋಟೋಗ್ರಾಫ್ ಸಿಗುತ್ತೆ. ಇಂಡಸ್ಟ್ರಿಗೆ ಹೋಗೋಕ್ಕೆ ಪರ್ಫೆಕ್ಟಾಗಿ ರೆಡಿ ಆಗೋಕ್ಕೆ ಏನೇನೆಲ್ಲ ಬೇಕು ಅದು 3 ಮಂತ್ಸ್ ಫುಲ್ ಟೈಮ್ ಕೋರ್ಸಲ್ಲಿ ಅವ್ನಿಗೆ ಮಾಡಿಕೊಡ್ತೀವಿ. ಅದೇ ಪ್ರಕಾರ ಈವ್ನಿಂಗ್ ಬ್ಯಾಚನ್ನು ಇರುತ್ತೆ, ಬರೀ ಆ್ಯಕ್ಟಿಂಗ್ ಬ್ಯಾಚ್ ಮಾಡ್ತೀವಿ. ಅದು 3 ಮಂತ್ಸ್ ಆ್ಯಕ್ಟಿಂಗ್ ಬ್ಯಾಚ್ ಇರುತ್ತೆ. ಅದರಲ್ಲೂ ಸೇಮ್ ಕ್ಲಾಸಸ್ ಎಲ್ಲ ಇರುತ್ತೆ. ಒಂದು ನಾಟಕ ಮಾಡ್ತೀವಿ, ಒಂದು ಶಾರ್ಟ್ ಫಿಲಮ್ ಮಾಡ್ತೀವಿ. ಇದರಲ್ಲೇನು ಫುಲ್ ಟೈಮಲ್ಲಿ ಆ್ಯಕ್ಟಿಂಗ್ ಕ್ಲಾಸಸ್ ತೊಗೊಳ್ತಾರೆ ಅದೇ ಫ್ಯಾಕಲ್ಟೀಸ್ಗಳು ಈವ್ನಿಂಗ್ ಕ್ಲಾಸಸ್ ತೊಗೊಳ್ತಾರೆ. ಅದರಲ್ಲಿ ಏನಂದರೆ ಅದರ್ ಆ್ಯಕ್ಟಿವಿಟೀಸ್ ಅಂತ ಏನಿರುತ್ತೆ, ಫೈಟು, ಡ್ಯಾನ್ಸು, ಈ ಗ್ರೂಮಿಂಗು, ಈ ಥರದ್ದು ಕ್ಲಾಸಸ್ಸು ಈವ್ನಿಂಗ್ ಕ್ಲಾಸ್ ಅವ್ರಿಗೆ ಸಿಗಲ್ಲ ಅಷ್ಟೇ. ಇದು ಇಷ್ಟಿರುತ್ತೆ. ಅದಾದಮೇಲೆ ಡೈರೆಕ್ಷನ್ ಒಂದು ಬ್ಯಾಚ್ ಮಾಡ್ತೀವಿ, ಅದು 3 ಮಂತ್ಸ್ ಕ್ಲಾಸಸ್ ಮಾಡ್ತೀವಿ. ಅದರಲ್ಲಿ ಏನು ಅಂತಂದರೆ ಒಂದು ಹುಡುಗನಿಗೆ ಒಂದು ಕಾನ್ಸೆಪ್ಟ್ ಅಂತ ಬರುತ್ತೆ, ಒಂದು ಸಿನಿಮಾ ಐಡಿಯಾ ಅಂತ ಬರುತ್ತೆ. ಒಂದು ಸಿನಿಮಾ ಐಡಿಯಾದಿಂದ ಸಿನಿಮಾ ರಿಲೀಸ್ ಆಗೋವರೆಗೂ ಹಂತ. ಅಂದರೆ ಫಸ್ಟು ಒಂದು ಐಡಿಯಾ ಬರುತ್ತೆ, ಅದನ್ನು ಸಿನಿಮಾ ಸ್ಟೋರಿಯಾಗಿ ಹೆಂಗೆ ಅಳವಡಿಸ್ಕೊಳ್ತೀವಿ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಸಿನಿಮಾ ಸ್ಟೋರಿಯಾಗಿ ಅಳವಡಿಸ್ಕೊಂಡ್ಮೇಲೆ ವರ್ಲ್ಡ್ ಸಿನಿಮಾ ಅನ್ನೋದು ಮತ್ತು ವರ್ಲ್ಡ್ ಸಿನಿಮಾ ಹಿಸ್ಟ್ರಿ ಹೆಂಗೆ ಬಂತು, ಸಿನಿಮಾ ಹಿಸ್ಟ್ರಿ ಅನ್ನೋದು ಅವನಿಗೆ ಕ್ಲಾಸಸ್ ಆಗುತ್ತೆ. ಅದಾದಮೇಲೆ ಸ್ಕ್ರೀನ್ ಪ್ಲೇ ಕ್ಲಾಸಸ್ ಆಗುತ್ತೆ ಅವನಿಗೆ. ಎಲ್ಲ ಥರದ್ದು ಸ್ಕ್ರೀನ್ ಪ್ಲೇ ಆಗುತ್ತೆ. ಒಂದು ಡ್ರಾಮಾ ಸಿನಿಮಾ ಹೇಗಿರುತ್ತೆ, ಒಂದು ಥ್ರಿಲ್ಲರ್ ಜಾನರ್ಗೆ ಹೇಗಿರುತ್ತೆ, ಒಂದು ಕಾಮಿಡಿ ಸಿನಿಮಾ ಅಂದರೆ ಹೆಂಗಿರುತ್ತೆ, ಒಂದು ಹಾರರ್ ಸಿನಿಮಾ ಅಂತ ಇರುತ್ತೆ. ಈ ಎಲ್ಲ ಸಿನಿಮಾಗಳಲ್ಲೂ ಸ್ಕ್ರೀನ್ ಪ್ಲೇ ಅಡಾಪ್ಟೇಷನ್ ಹೆಂಗೆ ಮಾಡ್ಕೊಳ್ತೀವಿ ನಾವು, ಅದ್ರ ಬಗ್ಗೆ ಸಾಕಷ್ಟು ಜನ ಡೈರೆಕ್ಟರ್ಸ್ ಬರ್ತಾರೆ. BM ಗಿರಿರಾಜ್ ಬರ್ತಾರೆ, SD ಅರವಿಂದ್ ಅಂತ ಬರ್ತಾರೆ, ಆಕಾಶ್ ಶ್ರೀವಾತ್ಸವ ಬರ್ತಾರೆ, ಶಶಾಂಕ್ ಅವ್ರು ಬರ್ತಾರೆ. ಈ ಥರದ್ದೆಲ್ಲ ವೆಲ್ ನೋನ್ ಡೈರೆಕ್ಟರ್ಸ್, ಸುನಿಲ್ ಕುಮಾರ್ ದೇಸಾಯಿ ಅವರು ಬರ್ತಾರೆ. ಈ ಥರ ವೆಲ್ ನೋನ್ ಡೈರೆಕ್ಟರ್ಸು, ಹಳೆ ಡೈರೆಕ್ಟರ್ಸು, ಹೊಸ ಡೈರೆಕ್ಟರ್ಸು, ಇವತ್ತಿನ ಬಂದಿರೋ ಜನ್ರೇಷನ್ ಡೈರೆಕ್ಟರ್ಸು, ಇವರೆಲ್ಲ ಡೈರೆಕ್ಟರ್ಸ್ಗಳರು ಮಿಕ್ಸ್ ಮಾಡಿಬಿಟ್ಟು ಸ್ಕ್ರೀನ್ ಪ್ಲೇ ಆಗುತ್ತೆ. ಅದಾದಮೇಲೆ ಡೈಲಾಗು, ಮಾಸ್ತಿ ಇವತ್ತು ತುಂಬ ಲೀಡಿಂಗ್ ಇರುವಂಥ ಮಾಸ್ತಿ ಅವರು ಬರೀತಾರೆ. ಆಮೇಲೆ ರಘು ನಿಡ್ವಳ್ಳಿ ಅಂತ ಡೈಲಾಗ್ ರೈಟರ್ ಇದ್ದಾರೆ, ಅವರಿಬ್ಬರು ಬಂದ್ಬಿಟ್ಟು ಡೈಲಾಗ್ ಕ್ಲಾಸಸ್ ತೊಗೊಳ್ತಾರೆ. ಇದೆಲ್ಲ ಆದಮೇಲೆ ಅವನಿಗೆ ಡೈರೆಕ್ಟರ್ ಆದವನಿಗೆ ಎಡಿಟಿಂಗ್ ಬಗ್ಗೆ ನಾಲೆಜ್ ಇರಬೇಕು. ಅದೊಂದು ಎಡಿಟಿಂಗ್ ನಾಲೆಜು. ವಿಕ್ರಮ್ ಅಂತ ಒಬ್ಬರು ಎಡಿಟಿಂಗ್ ತೊಗೊಳ್ತಾರೆ. ಅದಾದಮೇಲೆ ಮ್ಯೂಸಿಕ್, ಮಣಿಕಂಠ ಕದ್ರಿ ಅವರು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಹೆಂಗಿರಬೇಕು, ಸಾಂಗ್ ರೆಕಾರ್ಡಿಂಗ್ ಹೆಂಗಿರಬೇಕು, ಸಾಂಗಿಗೆ ಬರಬೇಕಪ್ಪ ಅಂದರೆ ಪ್ರಿಪ್ರೇಷನ್ಸ್ ಏನು ಮಾಡ್ಕೊಂಡು ಬರಬೇಕು ಡೈರೆಕ್ಟರ್ ಸೈಡಿಂದ ಅನ್ನೋದು ಅವ್ರು ಮಾಡ್ತಾರೆ. ಅದಾದಮೇಲೆ ಕ್ಯಾಮ್ರಾಮ್ಯಾನ್ ಬಂದು DOP ಬಂದ್ಬಿಟ್ಟು ಕ್ಲಾಸ್ ತೊಗೊಳ್ತಾರೆ. ಅವ್ರು ಬಂದ್ಬಿಟ್ಟು ಲೈಟಿಂಗ್ಸ್ ಬಗ್ಗೆ, ಕ್ಯಾಮ್ರಾ ತರಿಸ್ತೀವಿ, ಕ್ಯಾಮ್ರಾ
ಆಮೇಲೆ ಆವತ್ತಿನ ದಿನ ಟ್ರ್ಯಾಕು ಎಲ್ಲ ಎಕ್ವಿಪ್ಮೆಂಟ್ಗಳು, ಎಲ್ಲ ಸಿನಿಮಾದ ಎಕ್ವಿಪ್ಮೆಂಟ್ಗಳೆಲ್ಲ ಬರುತ್ತೆ. ಎಲ್ಲ ಎಕ್ವಿಪ್ಮೆಂಟ್ ಬಂದು ಆ ಎಕ್ವಿಪ್ಮೆಂಟ್ ಜೊತೆಗೆ ಅವನಿಗೆ ಡಿಸ್ಕಷನ್, ಅಂದರೆ ಏನೇನೆಲ್ಲ ಹೇಗೆಲ್ಲ ಯೂಸ್ ಮಾಡ್ಕೊಳ್ತೀವಿ ಸಿನಿಮಾದಲ್ಲಿ ಅಂತ. ನಮ್ಮ ಚಂದ್ರಶೇಖರ್ ಅಂತ ಇದ್ದಾರೆ ಕ್ಯಾಮ್ರಾಮನ್, ಅವರು ಅಭಿಲಾಷ್ ಕಲ್ಲತ್ತಿ ಕ್ಯಾಮ್ರಾಮನ್, ಇವರಿಬ್ಬರು ಕ್ಯಾಮ್ರಾ ಕ್ಲಾಸಸ್ ತೊಗೊಳ್ತಾರೆ. ಅದಾದಮೇಲೆ ಬಂದ್ಬಿಟ್ಟು ಪೋಸ್ಟ್ ಪ್ರೊಡಕ್ಷನ್ಗೆ ಏನೇನೆಲ್ಲ ಬೇಕು, ಡಬ್ಬಿಂಗ್ ಸ್ಟುಡಿಯೋ ಕಳಿಸ್ತೀವಿ, ಡಬ್ಬಿಂಗ್ ನಾಲೆಜ್ ಹೆಂಗಿರುತ್ತೆ ಅಂತ. ಅದಾದಮೇಲೆ DI ಕಲರಿಂಗ್ ಬಗ್ಗೆ ಹೆಂಗೆ ಅಂತ ಗೊತ್ತಾಗಬೇಕು, CG ಗೊತ್ತಾಗಬೇಕು. ಅದಾದಮೇಲೆ ಸೌಂಡ್ ರೆಕಾರ್ಡಿಂಗ್ ಅಂದರೆ ಸೌಂಡ್ ಎಫೆಕ್ಟ್ಸ್ ಬಗ್ಗೆ ನಾಲೆಜ್ ಬರಬೇಕು ಅವ್ರಿಗೆ. ಅದಾದಮೇಲೆ ಡಿಸ್ಟ್ರಿಬ್ಯೂಟರ್ ಬಂದು ಕ್ಲಾಸ್ ತೊಗೊಳ್ತಾರೆ, ಡಿಸ್ಟ್ರಿಬ್ಯೂಷನ್ ಅಂದರೆ ಏನು ಅಂತ. ಆಮೇಲೆ ಔಟ್ಡೋರ್ ಪ್ರಮೋಷನ್ ಹೆಂಗೆಲ್ಲ ಮಾಡ್ತೀವಿ, ಡಿಜಿಟಲ್ ಪ್ರಮೋಷನ್ ಹೆಂಗೆ ಮಾಡ್ತೀವಿ, ಅದ್ರ ಬಗ್ಗೆ ನಾಲೆಜ್ ಬರುತ್ತೆ. ಈ ಒಟ್ಟಾರೆ ಒಬ್ಬ ಡೈರೆಕ್ಟ್ರು ಕಾನ್ಸೆಪ್ಟಿಂದ ಹಿಡಿದು ಸಿನಿಮಾ ರಿಲೀಸ್ ಆಗೋ ಹಂತದವರೆಗೂ ಪ್ರತಿಯೊಂದು ಹಂತನೂ ಅವನ ಎಕ್ಸ್ಪೀರಿಯೆನ್ಸ್ ಆಗಬೇಕು, ಅವನಿಗೆ ಗೈಡ್ಲೈನ್ಸ್ ಸಿಗಬೇಕು.